ಆದರೆ ಬುದ್ಧನ ಮಹಾನ್ ಭಕ್ತರಲ್ಲಿ ಹಾಗೂ ಸ್ನೇಹಿತರಲ್ಲಿ ಒಬ್ಬನಾದಂಥವನು ಮಹಾಕಶ್ಯಪ. ಬುದ್ಧನಿದ್ದ ಕಾಲದಲ್ಲಿ ಆತ ಅದೆಂತಹ ಸ್ಥಿತಿಗೆ ಬಂದು ತಲುಪಿದ್ದ ಅಂದರೆ, ಬುದ್ಧನಿಗೆ ತಲೆನೋವು ಬಂದರೆ ಮಹಾಕಶ್ಯಪನಿಗೂ ಬರ್ತಾ ಇತ್ತು. ಬುದ್ಧ ತಲೆನೋವಿನ ವಿಷಯದ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಮಹಾಕಶ್ಯಪ ಅದಾಗಲೇ ವೈದ್ಯರನ್ನು ಕರೆದುಕೊಂಡು ಬಂದು, ಬುದ್ಧನಿಗೆ ತಲೆನೋವು ಬಂದಿದೆ, ಮೊದಲು ಆತನಿಗೆ ಔಷಧಿಯನ್ನು ನೀಡಿ ಸತ್ಕರಿಸಿ ಅಂತ ಕರೆದುಕೊಂಡು ಬರ್ತಾ ಇದ್ದ. ಕಾರಣ, ನನಗೂ ಸಹ ತಲೆನೋವು ಇದೆ, ಅದರ ಹಿಂಸೆಯನ್ನ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದ. ವೈದ್ಯರು ಕೇಳ್ತಾ ಇದ್ರು, ಅಲ್ಲ ಸ್ವಾಮಿ, ನಿಮಗೆ ತಲೆನೋವು ಬಂದರೆ ಬುದ್ಧನಿಗೆ ಏಕೆ ಔಷಧಿ ಕೊಡಬೇಕು? ನೀವು ತಾನೇ ಔಷಧಿ ತೆಗೆದುಕೊಳ್ಬೇಕು, ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ವೈದ್ಯರು ಕೇಳಿದರೆ, ಆಗ ಕಶ್ಯಪ ಹೇಳ್ತಾ ಇದ್ರು, ವೈದ್ಯರೇ, ಇದು ನನ್ನ ಮತ್ತು ಬುದ್ಧನ ನಡುವೆ ಇರತಕ್ಕಂಥ ಭೌತಿಕ ಸಂಬಂಧ ಅಲ್ಲ, ಅದು ಆಂತರಿಕ ಸಂಬಂಧ. ನಿಮಗೆ ಕೇವಲ ಬಾಹ್ಯ ಸಂಬಂಧದ ಬಗ್ಗೆ ಮಾತ್ರ ಅರ್ಥ ಆಗಿದೆ, ಆದರೆ ಆಂತರಿಕ ಸಂಬಂಧದ ಬಗ್ಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದ. ಆದ್ದರಿಂದಲೇ ನೀವು ಈ ರೀತಿ ಪ್ರಶ್ನಿಸ್ತಾ ಇರೋದು ಅಂತ ಕೇಳ್ತಾನೂ ಇದ್ದ. ತಾನು ಸಾಯುವ ಕೆಲವೇ ದಿನಕ್ಕೆ ಮುನ್ನ, ಒಂದು ದಿನ ಮುಂಚಿತವಾಗಿ ಬುದ್ಧ ಯಾರಿಗಾದರೂ ಶೀಘ್ರದಲ್ಲಿ ನಾನು ನಿಮ್ಮ ನಗರಕ್ಕೆ ಬಂದು ತಲುಪ್ತೀನಿ ಅಂತ ಹೇಳಿದರೆ ಅದು ಖಚಿತವಾಗಿ ವೈಶಾಲಿ ನಗರ ಆಗಿರ್ತಾ ಇತ್ತು. ಬುದ್ಧ ಸಮೀಪಿಸ್ತಾರೆ ಅಂತ ಮನವರಿಕೆ ಆಗ್ತಾ ಇತ್ತು ಅಲ್ಲಿನ ಗ್ರಾಮಸ್ಥರಿಗೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಬುದ್ಧನಿಗೆ ಅತಿ ಪ್ರಿಯವಾದ ಸ್ಥಳ ಅಂದ್ರೆ ಅದು ವೈಶಾಲಿ ನಗರ, ಮತ್ತು ಆತನನ್ನ ಪ್ರೀತಿಸ್ತಾ ಇರ್ತಕ್ಕಂಥ ಅತಿ ಹೆಚ್ಚು ಜನ ಸಮೂಹ ಅನ್ನೋದು ಇದ್ದದ್ದು ಕೂಡ ಅದೇ ನಗರದಲ್ಲಿ. ಅಂದಿನ ಕಾಲದಲ್ಲಿ ಆತ ತನ್ನ ಇಡೀ ಜೀವನದಲ್ಲಿ ಸುಮಾರು 20ರಿಂದ 30 ಬಾರಿ ಆ ಸ್ಥಳದಲ್ಲಿ ನಡೆದಾಡಿದ್ದ. ಅಂದರೆ ಅದು ಅಲ್ಲಿನ ಜನರಿಗೆ ಮಾತ್ರ ಅದು ಸ್ಪಷ್ಟವಾಗಿ ತಿಳಿದಿತ್ತು. ಬುದ್ಧ ಕಾಶಿಗೆ ಜೀವನದಲ್ಲಿ ಹೆಚ್ಚೆಂದರೆ ಕೇವಲ 1 ಬಾರಿ ಮಾತ್ರ ತಲುಪಿದ್ದ. ಜನ ಏಕೆ 1 ಬಾರಿ ಮಾತ್ರ ತಲುಪಿದ್ರು ಅಂತ ಕೇಳಿದ್ರೆ ಆಗ ಬುದ್ಧ ಹೇಳ್ತಾ ಇದ್ದ, ಈ ಸ್ಥಳ ಅತಿ ಹೆಚ್ಚು ಜ್ಞಾನದಿಂದ ತುಂಬಿದೆ, ಅಲ್ಲಿ ಯಾರಿಗೂ ಇರೋದಿಕ್ಕೆ ಆಸಕ್ತಿ ಇಲ್ಲ, ಹಾಗೆ ಇದು ವಿದ್ವಾಂಸರು ಮತ್ತು ಪಂಡಿತರ ನಗರ, ಸಮಯ ಖಂಡಿತ ವ್ಯರ್ಥವಾಗುತ್ತೆ, ಹಾಗಾಗಿ ನಾನು ಇಲ್ಲಿ ಇರೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ಎಂದು ಅಲ್ಲಿಗೆ ಹೋಗಲೂ ಇಲ್ಲ. ಜನಸಾಮಾನ್ಯರು ಬಂದು ಕಶ್ಯಪನ ಹತ್ರ ಹೇಳ್ತಾ ಇದ್ರು, ಇನ್ನೇನು ಕೆಲವೇ ದಿನದಲ್ಲಿ, 1 ಅಥವಾ 2 ದಿನದಲ್ಲಿ ನಾನು ವೈಶಾಲಿ ನಗರಕ್ಕೆ ಬಂದು ತಲುಪ್ತೀನಿ ಅಂತ ಬುದ್ಧ ಹೇಳಿದ್ರು. ಆದರೂ ಇನ್ನೂ ಬಂದಿಲ್ಲ, ಯಾಕೆ ಹೀಗೆ, ಯಾವಾಗ ಬರ್ತಾರೆ, ನಾವು ಅವರನ್ನ ಕಾಯ್ತಾ ಇದ್ದೀವಿ ಅಂತ ಮಹಾಕಶ್ಯಪನ ಹತ್ರ ಕೇಳ್ತಾ ಇದ್ರು. ಆಗ ಕಶ್ಯಪರು ಹೇಳ್ತಾ ಇದ್ರು, ಅವರನ್ನ ನಂಬಬೇಡಿ, ಅವರು ಇನ್ನೇನು ಕೆಲವೇ ದಿನದಲ್ಲಿ ಪ್ರಾಣತ್ಯಾಗವನ್ನ ಮಾಡೋರಿದ್ದಾರೆ, ಹಾಗಾಗಿ ಅಷ್ಟು ದೃಢವಾದ ನಂಬಿಕೆಯನ್ನ ಇಟ್ಕೋಬೇಡಿ. ಬದುಕು ಮತ್ತು ಸಾವಿನ ಬಗ್ಗೆ ಅದು ಹೇಗೆ ಸಾಧ್ಯವೆಂದರೆ, ನೀವು ಒಂದೇ ಆತ್ಮ 2 ದೇಹವಾಗಿದ್ದರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ ಸ್ನೇಹಿತರೆ. ಅಷ್ಟು ಖಚಿತವಾಗಿ ಮಹಾಕಶ್ಯಪ ಬುದ್ಧನ ಬಗ್ಗೆ ಹೇಳ್ತಾ ಇದ್ರು. ವೈಶಾಲಿಯ ಜನ ಹೇಳ್ತಾರೆ, ಇಲ್ಲ, ಬುದ್ಧ ಭರವಸೆ ನೀಡಿದ್ದಾರೆ, ಆತ ಬರ್ತೀನಿ ಅಂತ ಹೇಳಿದ್ದಾರೆ, ಆದರೆ ನೀನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಅಲ್ಲಿನ ಜನ ಬಹುಶಃ ಈ ಮಹಾಕಶ್ಯಪ ವಾದ ಮಾಡ್ತಾ ಇದ್ದಾನೆ ಅನಿಸುತ್ತೆ ಅಂತ ತಿಳಿದುಕೊಳ್ತಾ ಇದ್ರು. ಮಹಾಕಶ್ಯಪ ಹೇಳ್ದ, ಇಲ್ಲ, ನನ್ನ ಮಾತನ್ನ ನಂಬಿ, ಆತ ಇಲ್ಲಿಗೆ ಬರೋದಿಕ್ಕೆ ಸಾಧ್ಯವಿಲ್ಲ, ನನಗೆ ಸರಿಯಾಗಿ ತಿಳಿದಿದೆ, ನಾಳೆ ತನ್ನ ದೇಹವನ್ನ ಬಿಡ್ತಾನೆ, ಅರ್ಥಾತ್ ಸಾಯ್ತಾನೆ, ಅದು ಕೆಲವು ಗಂಟೆಗಳ ಬಾಕಿ ಇದೆ ಅಂತ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರು. ಇದೇ ಆಶ್ಚರ್ಯಕರ ಸಂಗತಿ, ಅಂದ್ರೆ ಈ ಭವಿಷ್ಯದ ಪ್ರಶ್ನೆ ಆಗಿದೆ ಇದು. ಮಹಾಕಶ್ಯಪ ಹೇಳಿದ ಹಾಗೆ ಬುದ್ಧ ಕೆಲವೇ ಗಂಟೆಗಳಲ್ಲಿ ಮರಣವನ್ನ ಹೊಂದಿದ್ರು.
ವೈಶಾಲಿಯ ನಗರದ ಒಬ್ಬ ವ್ಯಕ್ತಿ ಬುದ್ಧನನ್ನ ಪ್ರಶ್ನಿಸ್ತಾ, ಸಾಯೋದಿಕ್ಕೂ ಮುನ್ನ ನೀವು ಯಾವ ಉದ್ದೇಶದಿಂದ ಕಶ್ಯಪನಿಗೆ ನಿಮ್ಮ ಸಾವಿನ ಸುದ್ದಿಯನ್ನ ಜನರ ಮುಂದೆ ಹೇಳಬೇಡಿ ಅಂತ ಹೇಳಿದ್ರಿ? ಈ ಪ್ರಶ್ನೆಯನ್ನ ಇಟ್ಟ. ಆಗ ಅದರಿಂದ ಏನು ಪ್ರಯೋಜನ ಅಂತನೂ ಕೇಳ್ದ. ಆಗ ಬುದ್ಧ ಹೇಳಿದ್ರು, ನನಗೆ ಗೊತ್ತು, ನಾನು ಸಾಯ್ತೇನೆ ಅಂತ. ಈ ಸತ್ಯ ಆತನಿಗೂ ತಿಳಿದಿದೆ. ಆದರೆ ಆತ ನನ್ನ ಅಂತರಾಳದೊಂದಿಗೆ ಅತಿಯಾಗಿ ಅಂಟಿಕೊಂಡಿದ್ದಾನೆ. ನಾನು ಸತ್ತಿರೋದು ಅಥವಾ ಬದುಕಿರೋದು ಆತನಿಗೆ ಯಾವ ವ್ಯತ್ಯಾಸವನ್ನು ಉಂಟು ಮಾಡೋದಿಲ್ಲ. ಆದರೆ ನಿಮಗೆ, ನಿಮ್ಮ ಕುಟುಂಬದವರಿಗೆ ನನ್ನ ಸಾವು ದುಃಖವನ್ನು ನೀಡುತ್ತೆ. ನೀವು ಇಲ್ಲಿಂದ ದೂರದ ಜಾಗಗಳಿಗೆ ಹೋಗಿ ಈ ಸುದ್ದಿಯನ್ನ ಮುಟ್ಟಿಸ್ತೀರಿ. ಆದರೆ ಕಶ್ಯಪನ ವಿಷಯ ಹಾಗಲ್ಲ. ಆತ ಕೇವಲ ಕರುಣೆಯಿಂದ ಆತನನ್ನ ನಾನು ತಡೆಯಬಹುದು. ಆದರೆ ಆತ ಯಾರ ಮಾತನ್ನೂ ಕೇಳೋದಿಲ್ಲ. ಆತ ಸರಿಯಾದ ವ್ಯಕ್ತಿ ಆದದ್ದರಿಂದ ನಾನು ಹೆಚ್ಚು ವಾದಿಸೋದಿಕ್ಕೆ ಸಾಧ್ಯವಿಲ್ಲ. ಬುದ್ಧ ಬೆಳಗ್ಗೆ ನಿಧನರಾದರು. ಬುದ್ಧನ ನಂತರ ಕೇವಲ 15 ನಿಮಿಷಗಳ ಅಂತರದಲ್ಲಿ ಕಶ್ಯಪ ಕೂಡ ನಿಧನರಾದರು ಅಂತ ಹೇಳಲಾಗುತ್ತೆ. ನಿಜವಾದ ಭಕ್ತಿ ಅಂದ್ರೆ ಇದೇ ಅಲ್ವೇ? ಆ ಹೃದಯಗಳು ಎಷ್ಟು ಒಟ್ಟಿಗೆ ಇದ್ವು, ಅನ್ಯೋನ್ಯವಾಗಿದ್ವು ಅಂದ್ರೆ ಇಬ್ಬರ ನಡುವೆ 2 ರೀತಿ ಭಾವನೆಗಳು ಇರಲೇ ಇಲ್ಲ. ಕೇವಲ ಇಬ್ಬರ ನಡುವೆ ಒಂದೇ ಭಾವನೆ, ಒಂದೇ ಆಂತರಿಕ ದೃಷ್ಟಿಕೋನ ಇತ್ತು ಅಂತ ಹೇಳಲಾಗುತ್ತೆ. ಅಲ್ಲೂ ಸಹ ಕೇವಲ ಒಂದೇ ರೀತಿಯ ಭಾವನೆ, ಎಲ್ಲೆಲ್ಲೂ ಸಹ ಒಂದೇ ರೀತಿಯ ಉದಾರತೆ ಇತ್ತು. ಅಲ್ಲಿ ಆತ್ಮ ಉಳಿದಿತ್ತು, ದೇಹ ಹೋಗಿತ್ತು. ಬುದ್ಧನಿಗೆ ದೊಡ್ಡ ಮಟ್ಟದ ಶಿಷ್ಯರಿದ್ದರು. ಆದರೆ ಮಹಾಕಶ್ಯಪನನ್ನ ಹೊರತುಪಡಿಸಿ ಭಕ್ತನೆಂಬ ಶಿಷ್ಯ ಎಲ್ಲೂ ಇರಲಿಲ್ಲ. ಎಲ್ಲರೂ ಚಿತೆಯನ್ನ ಸಿದ್ಧಪಡಿಸಿ ಅಳುತ್ತಾ ದುಃಖತಪ್ತರಾಗಿದ್ದಾಗ ಮಹಾಕಶ್ಯಪ ಕಣ್ಣು ಮುಚ್ಚಿ ಹಾಗೆ ಕುಳಿತು ಸುಮ್ಮನೆ ಹೊರಟು ಹೋದ. ತನ್ನ ದೇಹ ತ್ಯಾಗವನ್ನ ಸಾವಿನ ಮೂಲಕ ಸಮರ್ಪಣೆ ಮಾಡಿಕೊಂಡ. ಮಹಾಕಶ್ಯಪನ ಸಾವು ಅವರಿಬ್ಬರ ಪ್ರೇಮವನ್ನ ಸಾಬೀತುಪಡಿಸುತ್ತೆ. ನಿಜಕ್ಕೂ ಸ್ನೇಹಿತರೆ, ಭಕ್ತಿ ಶಿಷ್ಯತ್ವದ ಅಂತಿಮ ಸ್ಥಿತಿ. ನಾವು ಗುರುವಿನೊಂದಿಗೆ ಬಂದಾಗ ಇಬ್ಬನಿಯೂ ಸಾಗರಕ್ಕೆ ಸೇರಿ ಅದರೊಟ್ಟಿಗೆ ಒಂದಾದಂತೆ ಆಗತ್ತೆ ಈ ಗುರು ಶಿಷ್ಯರ ಸಂಬಂಧ.